ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ನೂತನವಾಗಿ ಸ್ಥಾಪಿಸಲಾದ ಅರುಜೀವ ಸಮಗ್ರ ಆರೋಗ್ಯ ಕೇಂದ್ರ ಉದ್ಘಾಟನೆ. ಅದ್ದೂರಿಯಾಗಿ ಜರುಗಿದ ಸವಿತಾ ಮಹರ್ಷಿ ನೂತನ ದೇವಸ್ಥಾನ ಉದ್ಘಾಟನಾ ಸಮಾರಂಭ. ಸನ್ರೈಸ್ ಆಸ್ಪತ್ರೆಯಲ್ಲಿ ನೂತನ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗ ಉದ್ಘಾಟನೆ. ಜಿಲ್ಲಾಡಳಿತ ಸವಿತಾ ಸಮಾಜದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಅದ್ದೂರಿ ಆಚರಣೆ. ಭೀಕರ ಅಪಘಾತ, 3 ಮಕ್ಕಳು ಸೇರಿ ಒಂದೇ ಕುಟುಂಬದ 5 ದಾರುಣ ಸಾವು. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿ ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ನೂತನವಾಗಿ ಸ್ಥಾಪಿಸಲಾದ ಆನಂದ್ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಮತ್ತು ಅರುಜೀವ ಸಮಗ್ರ ಆರೋಗ್ಯ ಕೇಂದ್ರದ ಉದ್ಘಾಟನೆ ಸಮಾರಂಭ ವಿಜೃಂಭಣೆಯಿಂದ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಸುತ್ತೂರು ಮಠದ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಬಹುಮುಖ್ಯವಾಗಿದ್ದು, ಎಸ್ಎಸ್ ಪಾಟೀಲ್ ಕುಟುಂಬವು ನೈಸರ್ಗಿಕವಾಗಿ ಗುಣಪಡಿಸುವ ಸೆಂಟರ್ ಉದ್ಘಾಟನೆ ಮಾಡಿರುವುದು ಶ್ಲಾಘನೀಯವಾಗಿದೆ ಎಂದು ಶುಭ ಕೋರಿದರು. ನಂತರ ಮಾತನಾಡಿದ ಸುತ್ತೂರು ಮಠದ ಶ್ರೀ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಮಾನವೀಯ ಕಲ್ಯಾಣ ಟ್ರಸ್ಟ್ನ ಹಾಗೂ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ವತಿಯಿಂದ ಸ್ಥಾಪಿಸಲಾದ ಆನಂದ್ ಕುಟುಂಬ ಸೀನಿಯರ್ ಕಮ್ಯುನಿಟಿ ಲಿವಿಂಗ್ ಮತ್ತು ಅರುಜೀವ ಸಮಗ್ರ ಆರೋಗ್ಯ ಕೇಂದ್ರವು ಅತ್ಯುತ್ತಮವಾಗಿದ್ದು, ತಂದೆಯ ಕನಸನ್ನು ಮಕ್ಕಳು ಪೂರ್ತಿ ಮಾಡಿರುವುದು ಪ್ರಶಂಸನೀಯ ಎಂದರು. ಅರುಜೀವ ಹಾಗೂ ಆನಂದ ಕುಟುಂಬ ಈ ಎರಡರ ಉದ್ಘಾಟನೆಯಲ್ಲಿ ನಾವಿಲ್ಲಿ ಪಾಲ್ಗೊಂಡಿದ್ದೇವೆ. ಇದು ಎಸ್ ಪಾಟೀಲ್ ಅವರ ಒಂದು ಕನಸು. ಆ ಕನಸನ್ನು ಅವರ ಮಕ್ಕಳು ಇವತ್ತು ನನಸು ಮಾಡಿರುವಂಥ ಕೆಲಸವನ್ನು ಇಲ್ಲಿ ಮಾಡಿದ್ದಾರೆ. ಗುಲ್ಬರ್ಗದ ಒಂದು ಐಕಾನಿಕ್ ಪರ್ಸನಾಲಿಟಿ ಅಂದರೆ ಎಸ್ ಪಾಟೀಲ್ ಅಂತ ಹೇಳಬೇಕಾಗಿರುವಂಥದ್ದು. ಗ್ರೇಟ್ ವಿಷನರಿ ಮ್ಯಾನ್. ತುಂಬ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ದೊಡ್ಡ ಛಾಪನ್ನು ಮೂಡಿಸಿ ಈ ನಾಡಿಗೆ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಎಸ್ ಪಾಟೀಲ್ ಅವರು ಮಾಡಿದ್ದಾರೆ. ಬಹುಶಃ 10,000 ಜನರಿಗೆ ಉದ್ಯೋಗವನ್ನು ಕೊಡುವಂತಹ ಸಂಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತಂದರೆ ಅದು ದೊಡ್ಡ ಸಾಧನೆ ದೇಶಕ್ಕೆ ಕೊಟ್ಟಿರುವಂತಹದ್ದು. ಅಂತಹ ಎಸ್ ಪಾಟೀಲ್ ಅವರ ಒಂದು ಕನಸನ್ನು ಅವರ ಮಗ ಲಿಂಗರಾಜು ಮತ್ತು ಸಿದ್ದು ಪಾಟೀಲ್ ಅವರೆಲ್ಲರೂ ಒಟ್ಟಾಗಿ ಸೇರಿ ಅದನ್ನು ಇವತ್ತು ಸಾಕಾರಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಈ ನ್ಯಾಚುರೋಪತಿ ಆಯುರ್ವೇದದ ಬಗ್ಗೆ ತುಂಬ ನಂಬಿಕೆ ಇದ್ದಂತಹದ್ದವರಿಗೆ. ಅವರಿಗೆ ಆ ಒಂದು ನಂಬಿಕೆಯ ಶ್ರದ್ಧೆಯಿಂದಾಗಿ ನಮ್ಮ ಗುಲ್ಬರ್ಗಾದಲ್ಲಿ ಇಂತಹ ಒಂದು ವೃದ್ಧಾಶ್ರಮವನ್ನು ಮಾಡಬೇಕು. ಜೊತೆಗೆ ಇಲ್ಲಿ ವೆಲ್ನೆಸ್ ಪ್ರೋಗ್ರಾಮ್, ಆಯುರ್ವೇದ ಇರ್ಬೋದು, ನ್ಯಾಚುರೋಪತಿ ಇರ್ಬೋದು, ಪ್ರಾಕೃತಿಕ ಚಿಕಿತ್ಸೆಗಳನ್ನು ಜನಗಳಿಗೆ ಕೊಡಬೇಕು, ಉತ್ತಮ ಆರೋಗ್ಯವನ್ನು ಜನಗಳಿಗೆ ಕೊಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು
ಅವರು ಚಿಂತನೆಯನ್ನು ಮಾಡಿ ನನ್ನ ಪ್ರಾರಂಭ ಮಾಡಿದ್ದಾರೆ. ನಿನ್ನೆ ತಾನೇ ನೀವೆಲ್ಲ ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಓದಿದ್ರೆ NABH ಅವರೊಂದು ಗೈಡ್ಲೈನ್ ಕೊಟ್ಟಿದ್ದಾರೆ. ಇವರು ವೃದ್ಧಾಶ್ರಮವನ್ನು ಹೇಗಿರಬೇಕು, ಏನೇನು ವ್ಯವಸ್ಥೆ ಮಾಡಬೇಕು, ಹೇಗೆಲ್ಲ ಅಲ್ಲಿ ಸಿಬ್ಬಂದಿಗೆ ಅವರಿಗೆ ತರಬೇತಿಯನ್ನು ಕೊಟ್ಟಿರಬೇಕು ಅನ್ನುವಂಥ ವಿಚಾರಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿದಾಗ ಅವರು ಕೊಟ್ಟಿರುವಂತಹ ಎಲ್ಲ ಗೈಡ್ಲೈನ್ಸನ್ನು ಕೂಡ ಇವರು ಅಲ್ಲಿ ಬರೋದಕ್ಕೆ ಮುಂದೆ ಇವರು ಅದನ್ನೆಲ್ಲ ವ್ಯವಸ್ಥೆಗೊಳಿಸಿ ಅಳವಡಿಸಿಕೊಂಡಿರುವಂಥ ಕೆಲಸವನ್ನು ಇಲ್ಲಿ ಲಿಂಗರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಇಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಇವತ್ತು ಮನುಷ್ಯನಿಗೆ ಏನು ಬೇಕಾದ ಉತ್ತಮವಾಗಿ ಕೊಡುವಂತಹ ವ್ಯವಸ್ಥೆಯನ್ನು ಈ ಒಂದು ಮಾನವ ಕಲ್ಯಾಣ ಟ್ರಸ್ಟ್ ಆಶ್ರಯದಲ್ಲಿ ಇಲ್ಲಿ ಇವತ್ತು ವ್ಯವಸ್ಥೆಗೊಳಿಸಿದ್ದಾರೆ. ಇವತ್ತು ಗುಲ್ಬರ್ಗ ಇದೊಂದು ಈ ರಸ್ತೆನೇ ಹೇಳ್ತಾ ಇದ್ದಾರೆ ಲಿಂಗರಾಜ್ ಪಾಟೀಲ್ ಅವರು, ಹೆಲ್ತ್ ಹಬ್ ಆಗಿರುವಂತಹದ್ದು ಎಲ್ಲ ದೊಡ್ಡ ಆಸ್ಪತ್ರೆಗಳು ಈ ರಸ್ತೆಯಲ್ಲೇ ಇದೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ಅದರ ಜೊತೆಗೆ ಮತ್ತೊಂದು ಸೇರ್ಪಡೆ ಇವತ್ತು ಅಂತಂದ್ರೆ ಇವತ್ತಿನ ಈ ಒಂದು ಅನಂತ ಕುಟುಂಬ ಹಾಗೂ ಈ ಒಂದು ವೆಲ್ನೆಸ್ ಪ್ರೋಗ್ರಾಮ್ ಅರುಜೀವ ಇದರ ಒಂದು ಉದ್ಘಾಟನೆಯನ್ನು ಇಲ್ಲಿ ಮಾಡ್ತಾ ಇರುವಂತಹದ್ದು ಈ ಭಾಗದ ಜನಗಳಿಗೆ ಅತ್ಯಂತ ಉಪಯುಕ್ತ ಆಗಿರುವಂತಹದ್ದು. ಒಂದು ಮಾತನ್ನು ಹೇಳ್ತಾರೆ, ನಾವು ಎಷ್ಟು ದೀರ್ಘವಾಗಿ ಬದುಕು ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಆರೋಗ್ಯಪೂರ್ಣವಾಗಿ ಬದುಕು ಅನ್ನೋದು ಮುಖ್ಯ. ಆ ರೀತಿಯಲ್ಲಿ ಇವತ್ತು ನೋಡಬೇಕಾದ್ರೆ ಮನುಷ್ಯನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂದರೆ ಇಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ರು, ಆಹಾರವೇ ಆರೋಗ್ಯ, ಆಹಾರವೇ ಔಷಧ ಆಗಬೇಕು ಅಂತೇಳಿ. ಅಂದರೆ ಇವತ್ತು ನಮ್ಮ ದೇಹ ಅಂತಂದರೆ ಏನು, ವಾಟ್ ಅವರ್ ಆನ್ಸೆಸ್ಟರೇ ವಾಟ್ ವಿ ಈಟ್, ಅಷ್ಟೇ, ಬೇರೆ ಏನೂ ಅಲ್ಲ. ನಮ್ಮ ಹಿರಿಯರೇನು ತಿಂದಿದ್ರು, ನಾವೇನು ತಿಂತಾ ಇದ್ದೀವಿ ಅದೇ ನಮ್ಮ ದೇಹ ಆಗಿರುವಂತಹದ್ದು. ಆ ದೃಷ್ಟಿಯಿಂದ ಆಹಾರ, ಆಚಾರ, ವಿಚಾರಗಳೆಲ್ಲವೂ ಕೂಡ ಚೆನ್ನಾಗಿದ್ದಾಗ ಉತ್ತಮ ಆರೋಗ್ಯವನ್ನು ಜೀವನದಲ್ಲಿ ಸಾಗಿಸ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುವಂತಹದ್ದು. ಅದನ್ನೇ ಬಸವಣ್ಣವರು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರು ಅವರು. ಸ್ವರ್ಗ ನರಕ ಯಾವುದಿದೆಯಪ್ಪ ಅಂತ ಆಚಾರವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಅದೇ ಸ್ವರ್ಗವಾಗುವಂತಹದ್ದು. ಯಾರು ಅನಾಚಾರವನ್ನು ಮಾಡ್ತಾರೋ ಅವರೇ ನರಕ ಅನುಭವಿಸುವಂತಹದ್ದು. ಆದರೆ ಇಂದಿನ ದಿವಸಗಳಲ್ಲಿ ನಾವೆಲ್ಲ ಒತ್ತಡದ ಬದುಕಿನಲ್ಲಿ ಬದುಕ್ತಾ ಇದ್ದೇವೆ. ಆಹಾರದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ತಾ ಇದೆ. ಇಂದಿನ ಆಹಾರಕ್ಕೂ ಇಂದಿನ ಆಹಾರಕ್ಕೂ ಬಹಳ ಬದಲಾವಣೆ ಇದೆ. ಹಿಂದೆ ಆಹಾರ ಬಹಳ ಶುದ್ಧವಾಗಿರ್ತಾ ಇತ್ತು, ಆದರೆ ಇವತ್ತಿನ ಒಂದು ಔಟ್ಸ್ಕಟ್ಸಲ್ಲಿ ಹೊರಾವರಣದಲ್ಲಿ ಪಾಟೀಲ್ ಅವರ ಕುಟುಂಬದ ಲಿಂಗರಾಜ್ ಪಾಟೀಲ್ರು ಮತ್ತು ಕುಟುಂಬದ ಸದಸ್ಯರು ಪ್ರಾರಂಭಿಸಿರುವಂತಹ ಮಾನವೀಯ ಕಲ್ಯಾಣ ಟ್ರಸ್ಟ್ ಇದರ ಆಶ್ರಯದಲ್ಲಿ ಆನಂದ ಕುಟುಂಬ ಮತ್ತು ಅರುಜೀವ ಸಂಸ್ಥೆಗಳ ಒಂದು ಸಾಂಪ್ರದಾಯಿಕ ಉದ್ಘಾಟನೆಯ ಶುಭೋತ್ಸವದಲ್ಲಿ ನಾವೆಲ್ಲ ಸೇರಿದ್ದೇವೆ. ನೀವೆಲ್ಲ ಅದನ್ನು ಈಗ ವೀಕ್ಷಣೆ ಮಾಡಿದ್ದೀವಿ. ನೋಡಿಕೊಂಡೆ ಯಾಕಾದ್ರೂ ಅನಿಸ್ಬೋದು, ಗುಲ್ಬರ್ಗಕ್ಕಿಂತ ಬಹಳ ದೊಡ್ಡದಾಯಿತು. ಅಲೋಪತಿ ಹಾಸ್ಪಿಟ್ಲ್ ಇದ್ರೆ ಏನೋ ವಿಶೇಷ ಅಂತ ಅನಿಸೋದಿಲ್ಲ. ಆದರೆ ಆಯುರ್ವೇದ ಹಾಸ್ಪಿಟ್ಲು ಮತ್ತು ಹಿರಿಯ ನಾಗರಿಕರಿಗೆ ಬೇಕಾದಂಥ ಎಲ್ಲ ಅನುಕೂಲತೆಗಳನ್ನು ಒದಗಿಸಿದ್ದಾರೆ. ಪೂಜ್ಯ ಪ್ರಸ್ತಾಪಿಸಿದ್ದಾರೆ. ಮನುಷ್ಯನಿಗೆ ಆರೋಗ್ಯ ಅತ್ಯಂತ ಮುಖ್ಯ. ಶರೀರ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಮನುಷ್ಯ ಏನು ಬೇಕಾದರೂ ಸಾಧ್ಯ. ಆರೋಗ್ಯ ಒಂದು ತೊಂದರೆ ಮಾಡಿದ್ರೆ ಮನುಷ್ಯನಿಗೆ ಅವನ ಅರ್ಧ ಶಕ್ತಿ ಎಲ್ಲ ಮುಂದೋಗುತ್ತೆ. ಎಷ್ಟೋ ಸಾರಿ ನೀವು ಹೇಳ್ಕೊಂಡು ಬೇರೆ ಏನೋ ಕೇಳ್ಬೋದು, ನನಗೆ ಇನ್ನೂ ಮಾಡಬೇಕು ಅಂತ ಆಸೆ ಇದೆ, ಆರೋಗ್ಯ ನನಗೆ ಉತ್ತರ ಕೊಡ್ತಾ ಇರುತ್ತೆ. ಅಂದರೆ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದು ಮನುಷ್ಯನ ಕೈಲೇ ಇದೆ. ಕೆಲವು ಆನುವಂಶಿಕ ರೋಗಗಳಿರುತ್ತೆ, ಅದು ಅನಿವಾರ್ಯ. ಅದನ್ನು ಆನುವಂಶಿಕವಾಗಿ ಬರುವಂಥ ಕಾಯಿಲೆಗಳನ್ನು ಮನುಷ್ಯ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಆದರೆ ಅವನೇ ಸೃಷ್ಟಿ ಮಾಡಿಕೊಡುವಂಥ ಕಾಯಿಲೆಗಳಿಂದ ವಿಮುಖನಾಗಿ ಇರಲಿಕ್ಕೆ ಸಾಧ್ಯ ಇದೆ. ಇವೆರಡಕ್ಕೂ ಮುಖ್ಯವಾಗಿ ಅಂಶವನ್ನು ಗಮನಿಸಬೇಕಾದಂಥದ್ದು. ಡಯಾಬಿಟಿಕ್ ಇರ್ಬೋದು, ಬೇರೆ ಹಾರ್ಟಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಇದೆಲ್ಲ ವಂಶೀಯ ಆನುವಂಶಿಕವಾಗಿ ಬರ್ತಕ್ಕಂಥದ್ದು. ಆದರೆ ಆರೋಗ್ಯದಲ್ಲಿ ಎಚ್ಚರಿಕೆಯಾಗಿದ್ದರೆ ಅದರ ಒಂದು ತೀವ್ರತೆಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ. ಮನುಷ್ಯ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕಾದದ್ದು ವೈದ್ಯರುಗಳ ಪೂಜಿಸಿದ ಪ್ರಸ್ತಾಪ ಮಾಡೋದು. ಆಹಾರವೇ ಔಷಧಿಯಾಗಬೇಕು ಅಂತ. ಆದರೆ ಇವತ್ತು ಅದು ವಿರುದ್ಧವಾಗಿದೆ. ಔಷಧಿಯೇ ಆಹಾರವಾಗಿದೆ. ಭಾಳ ಜನಕ್ಕೆ ಈಗ ಭಾಳ ಜನ ಸೀನಿಯರ್ ಸಿಟಿಸನ್ಸ್ಗೆ ಅವ್ರ ಮಕ್ಕಳೆಲ್ಲ ಕೊಟ್ಟಿರ್ತಾರೆ. ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತೆ. ಬೆಳಗ್ಗೆ 6 ಗುಳಿಗೆ, ಸಂಜೆ 8 ಗಂಟೆ, ರಾತ್ರಿ 8 ಔಷಧಿ ಗುಳಿಗೆಗಳನ್ನ ಡೇಟ್ ಹಾಕಿ ಮಾಡಿ ಕೊಟ್ಟಿರ್ತಾರೆ. ಅದು ಅನಿವಾರ್ಯ ಅಂದರೆ. ಆದರೆ ಮನುಷ್ಯನಿಗೆ
ಆಹಾರದಲ್ಲಿ ಸಂಯಮ ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂತಂದರೆ ದೊಡ್ಡ ಪ್ರಶ್ನೆ ಇದು. ಮನುಷ್ಯ ತನ್ನ ಬಾಯಿರುಚಿಗೆ ಬೇಕಾದಂಥ ಆಹಾರಗಳನ್ನು ಸೇವಿಸ್ತಾ ಇದ್ದಾರೆ. ಇವಾಗ ಮನುಷ್ಯನಿಗೆ ಡಯಾಬಿಟಿಕ್ ಇರುತ್ತೆ ಅಂತ ಸುಮ್ಮನೆ ಗಮನಿಸ್ತಾ ಇದೆ. ಅವ್ರು ಸಿಹಿ ತಿನ್ನಲೇಬಾರ್ದು ಅಂತ ಹೇಳಿದ್ದಾರೆ. ಆದರೆ ಮನೆಯಲ್ಲಿ ವಿಶೇಷ ಆದರೆ ಅವನೇ ಸ್ವೀಟ್ ಕೇಳ್ತಾರೆ. ಮನೆಯವ್ರು ತಿನ್ನೋಕ್ಕಿಲ್ಲ ಅಂತಂದ್ರೆ ಇಲ್ಲ ವಿಶೇಷ ಇದೆ ಬಿಡೋಕ್ಕಾಗಲ್ಲ ಕೊಡು ಅಂತ ಹೇಳ್ತಾರೆ. ಒಂದು ದಿವಸ ತಿಂದರೆ ಏನೂ ಆಗಲ್ಲ ಅಂದರೆ ಮತ್ತೆ ಅದೇ ಆಗುತ್ತೆ. ಹೀಗೆ ಆಹಾರದ ಕಾರಣದಿಂದಾಗಿ ಮನುಷ್ಯ ಆಹಾರ, ವ್ಯಾಯಾಮ, ವಿಹಾರ ಸೂಕ್ತವಾದ ಮನುಷ್ಯನ ಭಗವಂತ ಇಷ್ಟು ಒಳ್ಳೆಯ ಶರೀರ ಕೊಟ್ಟಿದ್ದಾನೆ. ಯಾವ ಜಗತ್ತಿನಲ್ಲಿ ಯಾರು ತಯಾರಿಕೆ ಮಾಡಲಿಕ್ಕೆ ಸಾಧ್ಯ ಇದೆ ಮತ್ತು ಅದ್ಭುತವಾದ ಕೊರತೆ ಇರೋದು ಮನುಷ್ಯನ ಶರೀರ ಇರ್ಬೋದು, ಪ್ರಾಣಿ ಶರೀರ ಇರ್ಬೋದು. ಯಾವ ವಿಜ್ಞಾನವೂ ಕೂಡ ಮನುಷ್ಯನ ತಯಾರು ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಭಗವಂತ ಕೊಟ್ಟಿರುವಂಥ ಶರೀರವನ್ನು ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಿರೇರತಾಃ ಶ್ರೀರಂಗೈಃ ಸುಷ್ಠುವಾಗುಂ ಸಸ್ತನೋಭಿಃ ವಿಷೇಮ ದೇವಹಿತಂ ಯದಾಯುಃ ತದನಂತರ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್ ಅವರು ಮಾತನಾಡಿ ಎಸ್ಎಸ್ ಪಾಟೀಲ್ ಕುಟುಂಬದ ಜನ ಸೇವೆಯನ್ನು ಕೊಂಡಾಡಿದರು. ಆರೋಗ್ಯ ದೃಷ್ಟಿಯಿಂದ ನಿರ್ವಹಿಸುತ್ತಿರುವ ಈ ಮಾನವೀಯ ಕಲ್ಯಾಣ ಟ್ರಸ್ಟ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಶ್ರೀ ಶಿವರಾತ್ರಿ ದೇಶಿ ಕೇಂದ್ರ ಮಹಾಸ್ವಾಮಿಗಳು ಸುತ್ತೂರು ಮಠ ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ, ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ತುಮಕೂರು ಪೂಜ್ಯರ ಪಾದಕ್ಕೆ ನಮಸ್ಕರಿಸಿ, ಶ್ರೀ ಲಿಂಗರಾಜ್ ಪಾಟೀಲ್ ಅವರಿಗೆ ಮತ್ತು ಸಿದ್ದು ಪಾಟೀಲ್ ಅವರಿಗೆ ಮತ್ತು ಎಸ್ ಪಾಟೀಲ್ ಧರ್ಮಪತ್ನಿಯಾದ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅವರನ್ನು ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಇದು ಎಸ್ ಪಾಟೀಲ್ ಅವರು ಮತ್ತು ನಮ್ಮ ಶಂಕರರಾವ್ ಗಿರ್ಡಾ ಅವರು ಇವರೆಲ್ಲ ಭಾಳ ಇಂಟ್ರೆಸ್ಟೆಡ್ ನೇಚರ್ ಇವರು ಇದಕ್ಕೆ. ಏಕೆಂದರೆ ಗುಲ್ಬರ್ಗ ಒಳಗೆ ಇಷ್ಟು ದೊಡ್ಡ ಪ್ರಮಾಣದಾಗ ಖರ್ಚು ಮಾಡಿ ಇಷ್ಟು ದೊಡ್ಡ ಏನು ನೋಡಿದ್ರೆ ನಮ್ಗೆ ಕೇರಳ ಒಳಗೆ ನೋಡೋದಕ್ಕೆ ಇದೆ. ಕೇರಳದ ಒಂದು 10% ಕಮ್ಮಿ ಇದ್ದಿರಬೇಕು. ಯಾಕೆಂದ್ರೆ 90% ಕೇರಳ ಟೈಪ್ ಇದೆ. ಎಲ್ಲ ಒಳ್ಳೆ ಇಕ್ವಿಪ್ಮೆಂಟ್ಸ್ಗಳಿದೆ ಮತ್ತು ನುರಿತಂಥ ಸ್ಟಾಫ್ ಇದೆ. ಅದಕ್ಕೆ ಇದು ಒಳ್ಳೆ ಸಕ್ಸಸ್ಫುಲ್ ಆಗ್ತದೆ ಅಂತ ಹೇಳೋಕ್ಕೆ ನಾನು ತುಂಬ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛಪಡುತ್ತೇನೆ. ಧನ್ಯವಾದ. ಸಮಾರಂಭದಲ್ಲಿ ಮಾನವೀಯ ಕಲ್ಯಾಣ ಟ್ರಸ್ಟ್ನ ಟ್ರಸ್ಟಿ ಹಾಗೂ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಪಾಟೀಲ್, ಡಾಕ್ಟರ್ ಕುಸ್ತೋ, ಟ್ರಸ್ಟ್ ಸದಸ್ಯರಾದ ಸಿದ್ದು ಪಾಟೀಲ್, ಮುಖಂಡರಾದ ಪದ್ಮಜಾ ಪಾಟೀಲ್, ಡಾಕ್ಟರ್ ಶಾಲಿನಿ, ಡಾಕ್ಟರ್ ಪೂಜಾ, ಡಾಕ್ಟರ್ ರೇಖಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ನೆಹರು ನಗರ ಬಡಾವಣೆಯಲ್ಲಿ ನೂತನವಾಗಿ ಸ್ಥಾಪನೆ ಮಾಡಲಾದ ಶ್ರೀ ಸವಿತಾ ಮಹರ್ಷಿ ಮಂದಿರ ಲೋಕಾರ್ಪಣೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಭಾರತದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಶ್ರೀ ಸವಿತಾ ಮಹರ್ಷಿ ಮಂದಿರ ಲೋಕಾರ್ಪಣೆಗೊಂಡಿದ್ದು, ಕಲಬುರಗಿ ನಗರದ ನೆಹರು ನಗರ ಬಡಾವಣೆಯಲ್ಲಿ ನೂತನವಾಗಿ ಸ್ಥಾಪನೆ ಮಾಡಲಾದ ಶ್ರೀ ಸವಿತಾ ಮಹರ್ಷಿ ಮಂದಿರ ಲೋಕಾರ್ಪಣೆ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಸಮಾರಂಭಕ್ಕೂ ಮುನ್ನ ಬಡಾವಣೆಯಲ್ಲಿ ನೂರಾರು ಜನ ಮಹಿಳೆಯರಿಂದ ಕುಂಭ ಕಳಸ ಮೆರವಣಿಗೆ, ಗಂಗಾ ಸ್ನಾನ, ಅಭಿಷೇಕ ಮಾಡುವ ಮೂಲಕ ಸವಿತಾ ಮಹರ್ಷಿಗಳ ಭವ್ಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗವಹಿಸಿದ್ದ ಕೊಂಚೂರಿನ ಶ್ರೀ ಸವಿತಾ ಪೀಠದ ಪೀಠಾಧಿಪತಿ ಶ್ರೀ ಸವಿತಾನಂದನಾಥ ಮಹಾಸ್ವಾಮಿಗಳು ಮಾತನಾಡಿ, ದೇಶದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಕಲಬುರಗಿಯಲ್ಲಿ ಸವಿತಾ ಮಹರ್ಷಿಗಳ ದೇವಸ್ಥಾನ ಲೋಕಾರ್ಪಣೆಗೊಂಡಿದ್ದು, ಇದು ನಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ ಸವಿತಾ ಮಹರ್ಷಿಯ ದೇವಸ್ಥಾನವನ್ನು ಇವತ್ತು ನಾವೆಲ್ಲರೂ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ. ಅದು ನಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ ನಾವು ಭಾವಿಸ್ಕೊಳ್ಬೇಕು. ಯಾಕಂದ್ರೆ ಬರೀ ಉತ್ತರ ಭಾರತದಲ್ಲಿ ಮಾತ್ರ ಸವಿತಾ ಮಹರ್ಷಿಯ ದೇವಸ್ಥಾನ ಇತ್ತು. ಆದರೆ ದಕ್ಷಿಣ ಭಾರತದ ಕರ್ನಾಟಕದಲ್ಲೂ ಕೂಡ ಸವಿತಾ ಮಹರ್ಷಿಗಳ ದೇವಸ್ಥಾನ ಮಾಡಿದ್ದು ಭಾಳ ಆನಂದ ತರುವಂಥ ವಿಷಯ ಆಗಿದೆ. ಆದರೆ ತಮ್ಮೆಲ್ಲರೂ ಗಮನಕ್ಕಿರಲಿ, ಈ ದೇವಸ್ಥಾನ ಕಟ್ಟಬೇಕಾದ್ರೆ ಭಾಳ ಸಂಘರ್ಷಣೆಗಳಾಗ್ಯಾವ.
ಮದನ್ ಗಂದ್ವಾಲ್ ಅವರು ಬಹುಶಃ 7-8 ವರ್ಷದಿಂದ ನಿರಂತರವಾಗಿ ನಾವು ಮನೆಗೆ ಬಂದಾಗೆಲ್ಲ ಅವ್ರು ಹೇಳ್ತಿದ್ರು, ಈಗ ದೇವಸ್ಥಾನ ಕಟ್ಬೇಕ್ರಿ ಅಂತ ದೇವಸ್ಥಾನ ಕಟ್ಬೇಕು ಅಂತ ಹೇಳ್ತಿದ್ರು. ಆದ್ರೆ ಅವ್ರ ಸಂಕಲ್ಪ ಸವಿತಾ ಮಹರ್ಷಿಯ ಜಯಂತಿಯ ದಿವಸವೇ ಲೋಕಾರ್ಪಣೆ ಆಗುವಂಥ ಅಥವಾ ಪ್ರತಿಷ್ಠಾಪನೆ ಮಾಡುವಂಥದ್ದು ಆಗಿರಲ್ಲ. ಅದು ಬಹಳ ಆನಂದ ತರುವಂಥ ವಿಚಾರ ಅದ. ಅವರು ಮತ್ತು ಸುಭಾಷ್ ಬಾಬು ಅವರು ಬಹಳ ಶ್ರಮ ಹೇಳಿ ಸಾಧ್ಯದಷ್ಟು ಶ್ರಮ ಪಡ್ತಾರೆ. ಅದ್ರ ಜೊತೆಗೆ ಬೇರೆಯವರು ಎಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಿದ್ದು ಅದು. ಯಾಕಂದ್ರೆ ಒಬ್ಬಂದ್ರೆ ಎಲ್ಲೂ ಆಗುದಿಲ್ಲ, ಎಲ್ಲರೂ ಕೈ ಜೋಡಿಸಿದ್ರೆ ಆಗುವಂಥ ಕೆಲಸ ಅದ. ಆದ್ರೆ ಸವಿತಾ ಮಹರ್ಷಿ ದೇವಸ್ಥಾನ ಕಟ್ಟಿದ್ದು ಭಾಳ ದೊಡ್ಡದಲ್ಲ. ಈಗ ದಿನ ಪೂಜೆ ಹ್ಯಾಕ್ ಮಾಡ್ತೀರಿ ಅನ್ನೋದು ಭಾಳ ದೊಡ್ಡದು. ಅವಾಗ ನಾನು ನೋಡ್ಲಿಕ್ಕೆ ಏನು ಗಂಟಲು ಬಿದ್ದು ಒಳಗಡೆ ಹೊಟ್ಟಿದ್ರು, ಏನು ನಾಳೆ ಸವಿತಾ ಮಹರ್ಷಿ ಒಳಗೆ ಇರ್ತಾನೋ ಇಲ್ಲ. ಇವತ್ತೇನು ಒಳಗೆ ಹೋಗಿ ಬಂದಿರಲ್ಲ, ನಾಳೆ ತಿರುಗಿ ನೋಡ್ಲಾರ ಬಂದಿರಲ್ಲ ಅಂತೂ ನಮ್ಗೆ ಗೊತ್ತು. ನೀವು ಹೆಂಗಿದ್ದೀರಿ ಅಂದ್ರೆ ಸಿಕ್ಕಾಗ ಶಿವ ನೋಡಿ ಮುಗಿತಂದ್ರೆ ಮತ್ತೆ ತಿರುಗಿ ನೋಡ್ಲಾರ. ಅದಕ್ಕೆ ಇವತ್ತು ಒಂದೇ ದಿವಸ ಸೀಮಿತ ಆಗಿರೋದು ಬೇಡ. ವರ್ಷದಾಗ 365 ದಿನ ಅದಾವ. ಒಂದು ಕಲಬುರಗಿ ಜಿಲ್ಲಾದಾಗ ನಾವು 365 ಕುಟುಂಬ ಇಲ್ಲ ಅಂತ ಪ್ರತಿಯೊಂದು ಕುಟುಂಬದ ಒಂದೊಂದು ದಿನ ವಹಿಸ್ಕೊಂಡು ಏನು ಮಾಡಿದ್ರೆ ಪೂಜೆ ಮಾಡಿದ್ರೆ ಬರೀ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ರೆ ಆಗಲ್ಲ. ಆದ್ರೆ ಬಹುಶಃ 4 ವರ್ಷದಿಂದ ಸವಿತಾ ಮಹರ್ಷಿಗಳ ಜಯಂತಿದಾಗ ರಾಮ ಮಂದಿರ ಹತ್ರ ಕಾರ್ಯಕ್ರಮದಾಗ ನಾವು ಮಾತಾಡಿದ್ದೇವೆ. ಅವಾಗ ಸಂತಸೇನ ಮಹಾರಾಜರ ಜಯಂತಿ ಅಂತ ತಿಳ್ಕೊಳ್ತೀವಿ. ಅವಾಗ ಸಂತಸೇನ ಮಹಾರಾಜರ ಜಯಂತಿದಾಗ ನನ್ನೊಂದು ಪ್ರಾರ್ಥನೆ ಇತ್ತು. ಹುಬ್ಳಿದಾಗ ಸಂತಸೇನ ಮಹಾರಾಜರ ದೇವಸ್ಥಾನದ ಕಲಬುರಗಿದಾಗ ಆಗ್ಬೇಕು ಅಂತ ನಾವು ಆಸೆ ಇಲ್ಲ. ಆದ್ರೆ ಇನ್ನೂ ಅದು ಆಸೆಯಾಗಿ ಉಳಿದ. ಅದಕ್ಕೆ ಶರಣು ಸೂರ್ಯವಂಶಿ ಬಂದಾಗ ಕಾಣಿಸ್ತು, ಮಾಜಿ ಜಿಲ್ಲಾಧ್ಯಕ್ಷರಿದ್ರು. ಅವರು ಒಂದು ವಾಗ್ದಾನ ಮಾಡಿದ್ರು, ಏನು ಸಂತಸೇನ ಮಹಾರಾಜರ ದೇವಸ್ಥಾನ ಕಟ್ಟೋದಾದ್ರೆ ನಾನು ಜಾಗ ಕೊಡ್ತೀನಿ ಅಂತ ಅವ್ರು ಹೇಳಿದ್ರು. ಬಹುಶಃ ಸಂತಸೇನ ಮಹಾರಾಜರ ದೇವಸ್ಥಾನ ಆಗ್ಬೇಕಾದ್ರೆ ಸವಿತಾ ಮಹರ್ಷಿಗಳ ದೇವಸ್ಥಾನ ಆಗ್ಯದ. ಈಗ ಮುಂದಿನ ದೇವಸ್ಥಾನ ಸಂತಸೇನ ಮಹಾರಾಜರ ದೇವಸ್ಥಾನ ಆಗ್ಬೇಕು. ಅದು ಆಗ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಚಾಲನೆ ಕೊಡ್ಬೇಕು. ಅದಕ್ಕೆ ಇವತ್ತು ನಾನೇ 5,000 ರೂಪಾಯಿ ಕಾಣಿಕೆ ಕೊಡ್ತೀನಿ. ಇವತ್ತೆಲ್ಲ ಪಟ್ಟಿ ಹತ್ಲಕ್ಕೆ ಚಾಲು ಮಾಡ್ರಿ, ಮುಂದಿನ ವರ್ಷ ಜಯಂತಿ ಅಲ್ಲೇ ಆಗ್ಬೇಕು. ಮತ್ತು ಸುಮ್ಮನೆ ಎಪ್ಪಡಿ ಬಾರಿ ಮಾಡ್ಕೊಂಬಂದೇ ಆಗಲ್ಲ. ಯಾಕಂದ್ರೆ ನೀವು ಎಷ್ಟು ಅವಗಡಿದ್ರಿ ಅಂತ ನಮ್ಗೆ ಭಾಳ ಚಂದ ಬರ್ತದೆ. ಏನು ಅನ್ನ ಸಾರು ಮಾಡಿ ಹುಡುಗಿ ಅನ್ನ ಸಾರು ಹೊಡೆದು ಮತ್ತೆ ಮಕ್ಕೊಂಡ್ರೆ ಮತ್ತೆ ಮುಂದಿನ ವರ್ಷ ಎಚ್ಚರ ಆಗೋದು. ಏನು ಗಡಿ ಬರ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಬಿಟ್ಟದ ದೇವರಿಗೆ ಬಿಟ್ಟದ ಹಂಗದ. ಅದಕ್ಕೆ ಯಾವತ್ತು ಸಮಾಜ ಸಂಘಟನೆ ಆಗ್ಬೇಕಾದ್ರೆ ಎಲ್ರಿಗೂ ತಗೊಂಡು ಹೋಗೋ ಕೆಲಸ ಆಗ್ಬೇಕು. ಇವತ್ತು ಒಂದು ಕಡೆ ಸಂತೋಷ ಅದ, ಒಂದು ಕಡೆ ದುಃಖ ಅದ. ಸಂತೋಷ ಅಂದ್ರೆ ದೇವಸ್ಥಾನ ಆಗಿದ್ದಕ್ಕೆ ಬಹಳ ಸಂತೋಷ ಅದ. ದುಃಖ ಏನದ ಅಂದ್ರೆ ಇಷ್ಟು ದೊಡ್ಡ ದೇವಸ್ಥಾನ ಆದ್ರೂ ನಮ್ಮ ದಿನ ಕಲ್ತಿಲ್ಲ ಅನ್ನೋದು ದುಃಖ. ಏನಾದರೂ ತಮ್ಮ ಸ್ವಾರ್ಥ, ತಮ್ಮ ಜಗಳ, ನಾನೇ ನನ್ನಿಂದೇ ಆಗಿರುತ್ತೆ ತಿಳ್ಕೊಬೇಕಂತೀವಿ. ಇದೆಲ್ಲ ಸುಳ್ಳದ. ಭಗವಂತ ನಮ್ಗೆ ಸೇವಾ ಮಾಡಿ ಅವಕಾಶ ಕೊಡ್ತಾರೆ. ಆ ಸೇವಾದಾಗ ನಮ್ದು ಒಂದು ಪಾಲಿರಲಿ ಅಂತ ಭಾಗವಹಿಸ್ಬೇಕಷ್ಟೆ. ಅದನ್ನೆಲ್ಲ ಬಿಡ್ತೀವಿ. ನಾನು ನೋಡೀನಿ, ಗುಡಿ ಕಟ್ಟಾಗ ನೋಡೀನಿ, ಗುಡಿ ಕಟ್ಟಕ್ಕಿಂತ ಮೊದಲು ನೋಡೀನಿ ಎಸ್ಮೇಲೆ ನೋಡ್ಯಾರ. ಇವತ್ತೇನು ಈ ಶಾಲೆ ಟೋಪಿ ಹಾಕೊಂಡು ಬಂದು ಕೂತದಲ್ಲ ಮಂದಿ, ಈ ಗುಡಿ ಕಟ್ಟಾಗ ಒಬ್ಬರು ತಿರುಗಿ ನೋಡ್ಲಾರ್ದ ಮಂದಿ ಅದು ಬಂದಿರಪ್ಪ. ನೀವು ಯಾರ ಇವತ್ತು ಉದ್ಘಾಟನೆಗೆ ಮಕ್ಕಳು ಇವರ ಕಾಲು ಬಂದ್ಕೊಟ್ಟಾರೆ ಬಂದು ಕೂತಾರೆ ಹೊಸ ಮಂದಿ. ಹೌದಿಲ್ಲ? ಅದಕ್ಕೆ ಇದೆಲ್ಲ ಬಿಡ್ತಾರೆ ನಾಟಕ ಮಾಡವು. ಈ ಬಟ್ಟ ಸಮಾಜದಾಗ ನಾವಿಂದ ಇವೆಲ್ಲ ಬಿಟ್ಟು ಎಲ್ಲರಿಗಿಂತ ದೊಡ್ಡ ಸಮಾಜದ ಅಂತ ನಡ್ಕೊಂಡು ಹೋಗ್ರಿ. ಗುರುಗಳು ದೊಡ್ಡವರು ಅಂತ ತಿಳ್ಕೊಂಡು ಹೋದ್ರಿಲ್ಲ, ಸಮಾಜದ ಅದೇ ಸಂಘಟನೆ ಆಗ್ತದೆ. ಸಮಾಜದಾಗ ಎಲ್ಲರೂ ನಾವು ತಿರುಗಿ ನೋಡೋಕೆ ನಾವೇನು ಇವತ್ತು ಸವಿತಾ ಮಹರ್ಷಿ ಜಯಂತಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಸರ್ಕಾರದ ಪ್ರತಿನಿಧಿಗಳು ಅಂತ ಯಾರು ಬಂದಾರೆ, ಅದು ನಮ್ಮ ಪುಣ್ಯಕ್ಕೆ ಒಬ್ಬರು ಬಂದಾರೆ. ಅದು ಹೆಂಗೆ ಬಂದಾರೆ? ಸಮಾಜದ ಮೇಲೆ ಅಭಿಮಾನ ಅದ, ಈ ಸಮಾಜದ ಜೊತೆ ಓಡಾಡ್ಕೊಂಡು ತಿಳಿಯಿಲ್ಲ ಅಂತ ಹೇಳಿ ಅವ್ರು ಒಬ್ಬರು ಬಂದಾರೆ. ಉಳಿಕಿದವರು ಅರ್ಥ ಇಲ್ಲ ಪತ್ತೆ ಇಲ್ಲ, ಒಟ್ಟು ಉದ್ರಿ ಭಾಷೆ ಮಾಡಿದ್ರು. ಈಗ ಅಲ್ಲಿಂದ ಸರ್ಕಾರ ಕಾರ್ಯಕ್ರಮ ಅದ, ಹೌದಿಲ್ಲ? ಇಲ್ಲಿಂದ ಮತ್ತೆ ಮೆರವಣಿಗೆ ಮಾಡ್ಕೊಂತ ನೀವು ಹೋಗೋರಿದ್ದೀವಿ. ಅದಕ್ಕೆ
ಬಳಿಕ ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಅವರು ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ನೂತನವಾದ ಕವಿತಾ ಮಹರ್ಷಿಯವರ ಮಂದಿರ ಲೋಕಾರ್ಪಣೆಗೊಂಡಿದ್ದು ಇದೊಂದು ಐತಿಹಾಸಿಕ ಕ್ಷಣವಾಗಿದೆ ಎಂದು ಹೇಳಿದರು. ಏನು ಹಕ್ಕಿತ್ತು ಸಮಾಜದವರನ್ನು ನಾವು ಜೀವನ ಸಾಗಿಸ್ತಿದ್ರೆ ಅದನ್ನು ಪ್ರಶ್ನೆ ಕೊಡುವಂಥ ವ್ಯವಸ್ಥೆ ಬೇರೆ ರಾಜ್ಯದವರು ಒಂದೇ ಹುಟ್ಟಿಯಲ್ಲ, ಸವಿತಾ ಸಮಾಜ ಒಂದೇ ಹುಟ್ಟಿಯಲ್ಲ, ಬೇರೆ ಬೇರೆ ಹುಟ್ಟಿದ ಸಹಿತ ಬೇರೆ ಬೇರೆ ರಾಜ್ಯದವರು ತಾವು ನೋಡ್ತೀವಿ. ಈಗ ಎಲ್ಲ ಹಾರ್ಡ್ವೇರು, ಕಿರಣ ಅಂಗಡಿ ಎಲ್ಲ ರಾಜಸ್ಥಾನ ಎಲೆಕ್ಟ್ರಿಕಲ್ ಶಾಪ್ ಎಲ್ಲ ಹೊರಗಡೆ ಬರ್ತಾ ಇದ್ದಾರೆ. ದಯವಿಟ್ಟು ನಾವು ಒಗ್ಗಟ್ಟಾಗಿರ್ಬೇಕು. ನಾವು ಒಗ್ಗಟ್ಟಾಗಿದ್ರೆ ಬೇರೆಯವರು ಈ ಬರ್ಲಿಕ್ಕೆ ಭಯ ಪಡ್ತಾರೆ. ನಮ್ಮನ್ನೆಲ್ಲ ಒಗ್ಗಟ್ಟಿಗಾಗಿ ಬೇರೆಯವರು ಸ್ಥಳ ಮಾಡ್ತಾರೆ. ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿರೋಣ. ಮತ್ತು ನನ್ನಿಂದ ಏನ್ ಸಹಾಯ ಕೇಳಿ ನಾನು ಅವ್ರಿಗೆ ಯಾವ ರೀತಿ ನಾವು ಅವರಿಗೆ ಅರೆಸ್ಟ್ಮೆಂಟ್ ಕೊಡಬೇಕು ಅಂದ್ರೆ ಅರೆಸ್ಟ್ಮೆಂಟ್ ಅಂತಂದ್ರೆ ಅವ್ರ ವೃತ್ತಿಗೆ ಏನೇನು ತಾವು ಸಹಾಯ ಮಾಡ್ಬೇಕು ಹೇಳಿ ನಮ್ಮ ಜೊತೆ ಇರ್ತಿದ್ದು ನಾವು ಸಹಾಯ ಮಾಡ್ತೇವೆ. ಶ್ರೀ ಶ್ರೀ ಸವಿತಾ ಮಹರ್ಷಿಗಳಿಗೆ, ಶ್ರೀ ಶ್ರೀ ಸವಿತಾ ಮಹರ್ಷಿಗಳಿಗೆ, ಶ್ರೀ 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 ಸವಿತಾ ಮಹರ್ಷಿಗಳಿಗೆ. जय सविता, जय जय सविता, जय सविता, जय जय सविता, सविता महर्षिಗಳಿಗೆ सविता महर्षिಗಳಿಗೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷರಾದ ಆನಂದ್ ವಾರಿಕ್ ಹಾಗೂ ಸವಿತಾ ಸಮಾಜದ ಅನೇಕ ಮುಖಂಡರು ಹಾಗೂ ನೆಹರು ನಗರದ ನಿವಾಸಿಗಳು ಭಾಗವಹಿಸಿದ್ದರು. ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ನಗರದ ಕೇಂದ್ರ ಬಸ್ ನಿಲ್ದಾಣ ರಸ್ತೆಯಲ್ಲಿರುವ ಸನ್ರೈಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ಉದ್ಘಾಟನೆ ಮಾಡಲಾಯಿತು. ಕಲಬುರಗಿ ಉತ್ತರ ಕ್ಷೇತ್ರದ ಶಾಸಕಿ ಹಾಗೂ ಕರ್ನಾಟಕ ರೇಷ್ಮೆ ಮಂಡಳಿ ಅಧ್ಯಕ್ಷೆ ಖನೀಶ್ ಫಾತಿಮಾ ರಿಬ್ಬನ್ ಕತ್ತರಿಸುವ ಮೂಲಕ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಸನ್ರೈಸ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ಸ್ಥಾಪನೆ ಮಾಡಲಾಗಿದ್ದು ಇದು ಕಲಬುರಗಿ ಭಾಗದ ಜನರಿಗೆ ಅತ್ಯಂತ ಸಹಕಾರವಾಗಲಿದೆ. ಕ್ಯಾನ್ಸರ್ ರೋಗಿಗಳು ಆಸ್ಪತ್ರೆಗಾಗಿ ಬೇರೆ ಊರು ಅಲೆಯುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸನ್ರೈಸ್ ಆಸ್ಪತ್ರೆ ಎದುರು ವಿನೂತನ ಹೆಜ್ಜೆಯನ್ನು ಇಟ್ಟಿದ್ದಾರೆ ಎಂದು ಶುಭ ಹಾರೈಸಿದರು. अस्सलाम वालेकुम वरहमतुल्लाहि वबरकातुहू। आज यहाँ सनराइज़ में ऑनको केयर नया यूनिट खुला है। डॉक्टर सलमान को मैं दिली मुबारकबाद देती हूँ क्योंकि सिटी में बहुत ज़रूरी था ये कैंसर के लिए और काफ़ी सहूलत लोगों को होंगी। और मैं दुआ करती हूँ अल्लाह ताला और शिफा दे डॉक्टर साहब के हाथ में। और जो भी यहाँ पर है डॉक्टर संदीप सर है जी, डॉक्टर अरुण है, डॉक्टर अहमद फराज। मैं तीनों के भी लिए दुआ को हूँ कि अल्लाह ताला आप लोगों के हाथ में और शिफा दे। जो भी पेशेंट आए यहाँ से ठीक होके जाए। और डॉक्टर सलमान तो बहुत केयर करते हैं लोगों का और यहाँ पर लोग काफ़ी सेहतमंद होके जाते हैं यहाँ से। तो मेरी दुआ है कि आप लोगों को अल्लाह ताला और शिफा दे आप लोगों के हाथ में। शुक्रिया। ಬಳಿಕ ಮಾತನಾಡಿದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಸನ್ರೈಸ್ ಆಸ್ಪತ್ರೆಯು ಕಳೆದ ಹಲವು ದಿನಗಳಿಂದ ಕಲಬುರಗಿ ಜನರ ಆರೋಗ್ಯದ ಸೇವೆಯಲ್ಲಿ ತೊಡಗಿಕೊಂಡಿದ್ದಾರೆ. ಉತ್ತಮ ಚಿಕಿತ್ಸೆ ನೀಡುವ ಮೂಲಕ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಇದೀಗ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗವನ್ನು ಸ್ಥಾಪನೆ ಮಾಡುವ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತಮ ಸೇವೆಗೆ ಮುಂದಾಗಿರುವುದು ಶ್ಲಾಘನೀಯ ಎಂದು ಹೇಳಿದರು. ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ವರ್ಲ್ಡ್ ಕ್ಯಾನ್ಸರ್ ಡೇ. ಇದರಲ್ಲಿ ನಮ್ಮ ಸನ್ರೈಸ್ ಹಾಸ್ಪಿಟ್ಲು ಭಾಳ ಹಿಂದೆ ಈ ಆಸ್ಪತ್ರೆಯನ್ನು ಓಪನ್ ಮಾಡಿ ಈ ಭಾಗದ ಜನರಿಗೆ ಅನೇಕ ಸರ್ಜರಿ ಇರಲಿ ಅರ್ಥೋ ಇರಲಿ ಯಾವುದೇ ಇದರಲ್ಲಿ ಬಂದರೂ ಕೂಡ ಇಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಕೊಟ್ಟು ಭಾಳಷ್ಟು ಏನಪ್ಪ ಅಂದ್ರೆ ಕೆಲಸ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಭಾಳ ಹೆಮ್ಮೆಯ ವಿಷಯ. ಆದರೆ ಇವತ್ತು ಮತ್ತೊಂದು ಹೆಜ್ಜೆ ಮುಂದಿಟ್ಟು ಕ್ಯಾನ್ಸರ್ ಅಂಕುರ್ ಕ್ಯಾನ್ಸರ್ ಕೇರ್ ಅಂಥೇಳಿ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಕೀಮೋಥೆರಪಿ ಮತ್ತು ಒಟ್ಟು 8 ಬೆಡ್ಗಳನ್ನು ಇಲ್ಲಿ ಸ್ಪೆಷಲೈಸ್ಡ್ ಡಾಕ್ಟರ್ಸನ್ನ ಅವರನ್ನೇ ನೇಮಕ ಮಾಡಿ ಇಲ್ಲೇ ಸ್ಪೆಷಲ್ ಕ್ಯಾನ್ಸರ್ ಆಗ್ತಕ್ಕಂಥ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ರೀತಿಯಲ್ಲಿ ಬೆಂಗಳೂರು ಹೈದರಾಬಾದ್ ಏನು ಹೋಗ್ತಾಯಿದ್ರು ಅದನ್ನು ತಡೆಗಟ್ಟಬೇಕು, ಇಲ್ಲೇ ಟ್ರೀಟ್ಮೆಂಟ್ ಸಿಗಬೇಕಂತ ಇವತ್ತು ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ನಮ್ಮ ಭಾಗದ ಜನರು ಇಲ್ಲಿ ಒಳ್ಳೆಯ ರೀತಿಯಿಂದ ಗುಣಮಟ್ಟದ ಅವರಿಗೆ ಅವಕಾಶ ಇರ್ತದೆ, ಇದನ್ನು ಉಪಯೋಗ ಮಾಡ್ಕೋಬೇಕಂತ ಹೇಳಿ ವಿನಂತಿ ಮಾಡಿ.
ನಂತರ ಮಾತನಾಡಿದ ಸನ್ರೈಸ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಲ್ಮಾನ್ ಪಟೇಲ್ ಅವರು ಸನ್ರೈಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ರೋಗಕ್ಕೆ ಚಿಕಿತ್ಸೆ ನೀಡುವ ಸನ್ರೈಸ್ ಆಂಕೋ ಕೇರ್ ದಿನದ 24 ಗಂಟೆಯೂ ತಜ್ಞ ವೈದ್ಯರ ತಂಡ ಕ್ಯಾನ್ಸರ್ ತಪಾಸಣೆ ಚಿಕಿತ್ಸೆ ನಡೆಸಲಿದೆ ಎಂದರು. ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಂಥ ಒಂದು ವಿಶೇಷ ದಿವಸದಲ್ಲಿ ಸನ್ರೈಸ್ ಹಾಸ್ಪಿಟಲು ಒಂದು ಹೊಸ ಯೂನಿಟನ್ನು ಇವತ್ತು ಓಪನ್ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಕ್ಯಾನ್ಸರ್ ಕೇಸಸ್ಸು ತುಂಬ ಜಾಸ್ತಿ ಆಗ್ತಾ ಇದೆ. ಇವನ್ ಗುಲ್ಬರ್ಗಾದಲ್ಲಿ ಕ್ಯಾನ್ಸರ್ ಕೇಸಸ್ಸು ತುಂಬ ಜಾಸ್ತಿ ಆಗಿದ್ದಾವೆ. ಸೊ ಅದನ್ನು ನೋಡ್ತಾ ಸನ್ರೈಸ್ ಹಾಸ್ಪಿಟಲು ಇವತ್ತು ಒಂದು ಎಕ್ಸ್ಕ್ಲೂಸಿವ್ ಆಂಕೋ ಕೇರ್ ಯೂನಿಟ್ ಅಂದರೆ ಕ್ಯಾನ್ಸರ್ದು ಒಂದು ಯೂನಿಟನ್ನು ಓಪನ್ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಡಾಕ್ಟರ್ ಸಂದೀಪ್ KS ಅವರು, ಇವರು ಫುಲ್ ಟೈಮ್ ಆಂಕೋಲಜಿಸ್ಟ್. ಸಂದೀಪ್ KS ಇವರು ಒಂದು ಫುಲ್ ಟೈಮ್ ಆಂಕೋಲಜಿಸ್ಟು, ಕ್ಯಾನ್ಸರ್ ತಜ್ಞರು. ಇವರು ಇಡೀ 24/7 ಸರ್ವಿಸ್ ಕೊಡ್ತಾರೆ. ಅದ್ರ ಜೊತೆಗೆ ಇಬ್ಬರು ಸರ್ಜನು, ಡಾಕ್ಟರ್ ಅರುಣ್ ಬರಡ್ ಮತ್ತು ಡಾಕ್ಟರ್ ಫರಾಜ್ ಅಹಮದ್. ಇವರು ಕೂಡ ಡಾಕ್ಟರ್ ಅರುಣ್ ಬರಡ್ ಮತ್ತು ಡಾಕ್ಟರ್ ಫರಾಜ್ ಅಹಮದ್ ಇವರಿಬ್ಬರು ಕ್ಯಾನ್ಸರ್ ಸರ್ಜನ್ಸು. ಸೊ ಇವರು ಕೂಡ ಇಲ್ಲಿ ನಮಗೆ ಫುಲ್ ಟೈಮ್ ಸರ್ವಿಸ್ ಕೊಡ್ತಾರೆ. ಸೊ ನಾವು ಯಾವ್ಯಾವ ಸರ್ವಿಸನ್ನು ಕೊಡ್ತೇವೋ ಏನು ಅದಕ್ಕೆ ಡೀಟೇಲು ಸರ್ ನಿಮಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಒಂದು ಯೂನಿಟ್ನಿಂದ ಈ ಒಂದು ಗುಲ್ಬರ್ಗ ಜನತೆಗೆ ತುಂಬ ಒಂದು ಅನುಕೂಲ ಆಗುತ್ತೆ. ಯಾಕಂದರೆ ಈ ಕ್ಯಾನ್ಸರ್ ಬಗ್ಗೆ ಜಾಸ್ತಿ ಮಂದಿಗೆ ಮಾಹಿತಿ ಇರಲ್ಲ. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಸೊ ಅದು ಹೆಲ್ಪ್ ಮಾಡೋಕ್ಕೋಸ್ಕರ ಒಂದು ಸಪ್ರೇಟ್ ಟೀಮು, ರೈಟ್ ಫ್ರಮ್ ಡಾಕ್ಟರ್ಸ್, ಸ್ಟಾಫ್, ಅವ್ರದ್ದು ಲ್ಯಾಬ್ರೇಟರಿ ಲ್ಯಾಬ್ಸ್ ಟೆಸ್ಟ್ ಆಗಲಿ, ಇವೆಲ್ಲ ಒಂದು ಸಪ್ರೇಟಾಗಿ ನಾವು ಓಪನ್ ಮಾಡಿದ್ದೆವು. ಮತ್ತು ಇದು ಒಂದು ಕ್ಯಾನ್ಸರ್ ಡೇ ದಿವಸಲ್ಲಿ ನೆಕ್ಸ್ಟ್ 1 ವೀಕ್ ನಾವು ಈ ಒಂದು ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತಾಯಿದ್ದೆವು. ಯಾರಿಗೂ ಕ್ಯಾನ್ಸರ್ ಇದೆ ಇಲ್ಲ ಅಂತ ಗೊತ್ತಿಡಬೇಕು ಅಂದರೆ ನಾವು ಕೆಲವು ಟೆಸ್ಟ್ಗಳು ಮಾಡ್ತೀವಿ. ಸೊ ಅದನ್ನು ಕೂಡ ನಾವು ಡಿಸ್ಕೌಂಟ್ ರೇಟ್ 50% ಡಿಸ್ಕೌಂಟ್ ರೇಟಲ್ಲಿ ಫಾರ್ ನೆಕ್ಸ್ಟ್ 1 ವೀಕ್ ಸನ್ರೈಸ್ ಹಾಸ್ಪಿಟಲಲ್ಲಿ ಮಾಡ್ತಾಯಿದ್ವಿ. ಸಮಾರಂಭದಲ್ಲಿ ಡಾಕ್ಟರ್ ಅಹಮದ್ ರಾಜ್ ಪಟೇಲ್, ಡಾಕ್ಟರ್ ರಫೀಕ್, ಆಡಳಿತಾಧಿಕಾರಿ ರಾಜು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಜಿಲ್ಲಾಡಳಿತ ಸವಿತಾ ಸಮಾಜದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಅದ್ದೂರಿ ಆಚರಣೆ. ಭೀಕರ ಅಪಘಾತ, 3 ಮಕ್ಕಳು ಸೇರಿ ಒಂದೇ ಕುಟುಂಬದ 5 ದಾರುಣ ಸಾವು. ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ನಗರದಲ್ಲಿ ಜಿಲ್ಲಾ ಸವಿತಾ ಸಮಾಜ ಹಾಗೂ ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಶ್ರೀ ಸವಿತಾ ಮಹರ್ಷಿ ದೇವಸ್ಥಾನ ಲೋಕಾರ್ಪಣೆ ಹಾಗೂ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಯಿತು.
ಸಮಾರಂಭಕ್ಕೂ ಮುನ್ನ ನಗರದ ನೆಹರು ನಗರದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಶ್ರೀ ಸವಿತಾ ಮಹರ್ಷಿ ದೇವಸ್ಥಾನದಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ಬೃಹತ್ ಮೆರವಣಿಗೆಯನ್ನು ನಡೆಸಲಾಯಿತು. ಬಳಿಕ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಸವಿತಾ ಮಹರ್ಷಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು, ಸವಿತಾ ಮಹರ್ಷಿ ಸಮಾಜ ಬಹುಕಾಲದಿಂದಲೂ ಉತ್ತಮ ಕಾಯಕ ನಿಷ್ಠೆಯನ್ನು ಹೊಂದಿದ್ದು, ನಾವೆಲ್ಲರೂ ಶ್ರೀ ಸವಿತಾ ಮಹರ್ಷಿ ತತ್ವಗಳನ್ನು ಪಾಲಿಸೋಣ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಹೇಳಿದರು. ಇಲ್ಲಿಂದ ಹಗಲು ರಾತ್ರಿ ಸಮ ಪ್ರಮಾಣದಲ್ಲಿರುತ್ತಾನೆ ಅಂತಕ್ಕಂಥದ್ದು ನಮ್ಮ ಕಲ್ಪನೆ. ರಥಸಪ್ತಮಿಯ ಋತುಮಾನದ ಹಬ್ಬ, ಸೂರ್ಯ ಸಾಕ್ಷಾತ್ ಶಿವನ ಶ್ರೀಮನ್ನಾರಾಯಣ ಪ್ರತಿರೂಪ. ಈ ದಿನದಂದು ಸೂರ್ಯನಾರಾಯಣನ ಉಪವಾಸದಲ್ಲಿ ಸವಿತಾ ಜನಾಂಗದವರು ಕೂಡ ಒಬ್ಬರು. ಸವಿತಾ ಸಮಾಜದ ಮೂಲ ಪುರುಷ ಸವಿತಾ ಮಹರ್ಷಿ ಜನ್ಮದಿನವೂ ಕೂಡ ಇದೇ ರಥಸಪ್ತಮಿಯ ದಿನ ಬರುತ್ತದೆ. ಯಾಕೆ ಬರುತ್ತದೆ ಅಂದರೆ, ಇವತ್ತು ಭಗವಂತನ ಎಡಗಣ್ಣಿನಿಂದ ಪಾರ್ವತಿ ಮತ್ತು ಪರಮೇಶ್ವರರ ಸ್ವಇಚ್ಛೆಯಿಂದ ಹುಟ್ಟಿರ್ತಕ್ಕಂಥ ಪುತ್ರ ಈ ಸವಿತಾ ಮಹರ್ಷಿ. ಇವರ ಜನ್ಮದ ಹಿನ್ನೆಲೆ ಇವತ್ತು ನಾವೆಲ್ಲ ತಿಳಿದುಕೊಳ್ತಕ್ಕಂಥದ್ದು ಭಾಳ ಅತಿ ವಿಶೇಷವಾಗಿರ್ತಕ್ಕಂಥ ಪುರಾಣ ಗ್ರಂಥಗಳ ಪ್ರಕಾರ ಸವಿತಾ ಮಹರ್ಷಿ ದೇವತೆಗಳ ಆಯುಷ್ಯಗಳನ್ನು ಸೇವೆ ಮಾಡುತ್ತಿದ್ದರೆಂದು ಕಾಶಿ ಕ್ಷೇತ್ರದಲ್ಲಿ ದೊರೆತ ಮಹಾಗ್ರಂಥದಲ್ಲಿ ಹಾಗೂ ನಾಭಿ ಪುರಾಣ ಎಂಬ ಗ್ರಂಥದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಇದೆ. ಒಮ್ಮೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಶಿವ ಇವರುಗಳನ್ನು ಜೊತೆಗೂಡಿ ಒಂದು ಯಜ್ಞೆಯನ್ನು ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಯಜ್ಞದ ಮುಂದುಗಡೆ ಹೋಮಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಪರಮಾತ್ಮನು ಸಮರ್ಪಿಸಿದಂಥ ಸಂದರ್ಭದಲ್ಲಿ ಶಿವನ ಗಡ್ಡ ಮತ್ತು ಮೀಸೆಗಳಿಗೆ ಅಗ್ನಿಸ್ಪರ್ಶ ಆಗ್ತದೆ. ಆಗ ಶಿವನು ಭಾಳ ಅಶುಚಿಯಾಗಿ ಕಾಣುತ್ತಾನೆ. ಅದನ್ನು ನೋಡಿ ಪರಮೇಶ್ವರ ಪತ್ನಿ ಪಾರ್ವತಿಯವರು ಅದನ್ನು ತೆಗೆಯುವಂತೆ ಪರಮೇಶ್ವರನಿಗೆ ಸಂಧೆ ಮಾಡ್ತಾಳೆ. ಶಿವನು ಕೂಡ ತನ್ನ ಬಲಗಣ್ಣಿನಿಂದ ಒಬ್ಬ ಪುರುಷನನ್ನು ಸೃಷ್ಟಿ ಮಾಡಿ ಇವತ್ತು ಅದನ್ನು ತೆಗಿತಕ್ಕಂಥ ಆ ಕೂದಲನ್ನು ತೆಗಿತಕ್ಕಂಥ ಕೆಲಸವನ್ನು ಒಪ್ಪಿಸ್ತಾಳೆ. ಅಂದಿನಿಂದ ಶಿವನ ಮಗನಾಗಿ ಸವಿತಾ ಮಹರ್ಷಿ ಸವಿತಾ ಸಮಾಜದವರು ಇವತ್ತಿನೂ ಕೂಡ ಆ ಕಾಯಕ ಮಾಡ್ಕೊತ ಬಂದಿರತಕ್ಕಂಥದ್ದು ಇತಿಹಾಸದ ಪುಟದಲ್ಲಿ ಇವತ್ತು ಇದೆ. ಇದು ಭಾಳ ತುಚ್ಛವಾಗಿ ಇರ್ತಕ್ಕಂಥದ್ದಲ್ಲ. ಮನುಷ್ಯ ಇವತ್ತು ಸುಂದರವಾಗಿ ಈ ಭೂಮಿ ಮೇಲೆ ಇರಬೇಕಾದ್ರೆ ಯಾರ್ದೋ ಒಬ್ಬರ ಕೊಡುಗೆ ಬಹಳ ಮಹತ್ವ ಇರ್ತದೆ. ಆ ಕೊಡುಗೆ ಕೊಡ್ತಕ್ಕಂಥವ್ರು ತಾವುಗಳು. ಆ ಕೊಡುಗೆ ತಾವಿಲ್ಲದೆ ಹೋದರೆ ನಾವೆಲ್ಲ ಯಾಕಡೆ ಬೇಕಡೆ ಯಾರಿಗೊಬ್ಬರು ಖೂನ ಸಿಗಲಾರ್ದಂಗೆ ಕಾಣ್ತೀವಿ. ಅದನ್ನು ಪರಮಾತ್ಮ ಮತ್ತು ಪಾರ್ವತಿಯರ ಆಶೀರ್ವಾದದಿಂದ ಶಿವನ ಗಡ್ಡ ಮೀಸೆಯನ್ನು ತೆಗೆದು ಶುಚಿಯಾಗಿರಿಸಿರ್ತಕ್ಕಂಥದ್ದು ಕೂಡ ಇತಿಹಾಸ ಪುಟದಲ್ಲಿ ಸವಿತಾ ಸಮಾಜಕ್ಕಿದೆ. ಆದ್ದರಿಂದಲೇ ಇವತ್ತು ಈ ಕಾಯಕದ ಜೊತೆಗೆ ಇವತ್ತು ಸಂಗೀತದ ಕೆಲವೊಂದು ಕೂಡ ಅದಕ್ಕೆ ಋಣಿಯಾಗಿ ಪರಮೇಶ್ವರನು ಅದನ್ನು ಕೊಡ್ತಾನೆ. ಕೆಲವೊಂದು ಕಡೆ ಆಯುರ್ವೇದಿಕ ಔಷಧಗಳನ್ನು ಕೊಡ್ತಿರ್ತಕ್ಕಂಥ ಡಾಕ್ಟರ್ಗಳು ಕೂಡ ತಮ್ಮ ಸಮಾಜದಲ್ಲಿ ಅತಿ ಹೆಚ್ಚಿದ ಕೈಯಿಂದ ಬೆಳೆದಿರ್ತಕ್ಕಂಥದ್ದು. ಇದು ಪರಮೇಶ್ವರನಿಂದ ಬಂದಿರತಕ್ಕಂಥದ್ದು, ನೀವ್ಯಾರು ತೆಗೆದುಕೊಂಡಿರ್ತಕ್ಕಂಥದ್ದಲ್ಲ. ಪರಮಾತ್ಮನ ವರದಿಂದ ಈ ಸಂಗೀತ ನಮ್ಮ ಭಾಗದಲ್ಲಿಲ್ಲ. ಆ ಕಡೆ ಎಲ್ಲ ಮಂಗಳೂರು ಆ ಕಡೆ ಏನಪ್ಪ ಅಂದ್ರೆ ಸವಿತಾ ಸಮಾಜ ಜನ ಭಾಳಷ್ಟು ವಾದ್ಯಗಳನ್ನು ನುಡಿಸ್ತಾರೆ. ಬಳಿಕ ಮಾತನಾಡಿದ ಜಿಲ್ಲಾ ಸವಿತಾ ಸಮಾಜದ ಅಧ್ಯಕ್ಷ ಆನಂದ್ ವಾರಿಕ್ ಅವರು, ಇಡೀ ಇತಿಹಾಸದಲ್ಲಿ ದೇಶದಲ್ಲಿ ಎಲ್ಲೂ ಇಲ್ಲದಂತಹ ಸವಿತಾ ಮಹರ್ಷಿಗಳ ದೇವಸ್ಥಾನವನ್ನು ಕಲಬುರಗಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ.
ಇದು ಕಲಬುರಗಿ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡುವಂತಹ ಒಂದು ಕ್ಷಣವಾಗಿದ್ದು ಸಮುದಾಯದ ಜನರ ನೆರವಿನಿಂದ ದೇವಸ್ಥಾನ ಸ್ಥಾಪನೆಗೆ ಸಹಕಾರವಾಗಿದೆ ಎಂದು ಹೇಳಿದರು. ಅದೇ ರೀತಿಯಿಂದ ಬೇಡಿಕೆ ಹೋದ್ರೆ ಇವತ್ತಿನ ದಿವಸ ನೋಡ್ರಿ ಎಲ್ಲಾ ಜಯಂತಿಗಳಿಗೆ ಸಚಿವರು ಬರ್ತಾರೆ, ಹಲವಾರು ಶಾಸಕರು ಇರ್ತಾರೆ. ಇವತ್ತು ನಮ್ಮ ಜಯಂತಿ ಇದೆ, ಎಷ್ಟು ಜನ ಇದ್ದಾರೆ ಹೇಳ್ರಿ? ಸಾಕಷ್ಟು ಶಾಸಕರೊಬ್ಬರ ನೇತೃತ್ವದಲ್ಲಿ ಆಗ್ತಾ ಇದೆ. ಯಾಕಂತಂದ್ರೆ ಇವತ್ತಿನ ದಿವಸ ನಾವು ನಮ್ಮ ಹುಡುಗರು, ನಮ್ಮ ಯುವಕರು ಒಂದು ಜಯಂತಿ ಮಂದಿರ ನಿಮಿತ್ತ ಕಿರಣ ಬಜಾರ್ನಿಂದ ಪಂಡಿತ್ ರಂಗಮಂದಿರವರೆಗೂ ಅವರು ಒಂದು ಫ್ಲೆಕ್ಸ್ ಆಯೋಜಿಸಿದ್ರು ಸರ್. ಬೆಳಿಗ್ಗೆ ಪರ್ಮಿಷನ್ ತಗೊಂಡು ಕಿತ್ತಾಕಿದ್ದಾರೆ ಸರ್. ಅಷ್ಟು ಜನ ಎಷ್ಟು ನೋವಾಗಿದೆ ಸರ್ ಅವರಿಗೆ. ಸರ್ ಪರ್ಮಿಷನ್ ತಗೊಂಡಿದ್ದಾರೆ, ಚಾರ್ಜ್ ಕಟ್ಟಿದ್ದಾರೆ, ಆದರೂ ತೆಗೆದಾಕಿದ್ದಾರೆ ಸರ್. ಏನೋ ಒಂದು ಜೋಶಲ್ಲಿ ಈ ತರ ಮಾಡಿದ್ರೆ ಏನ್ ಸರ್? ನಾವು ಯಾವ ತಪ್ಪು ಮಾಡಿದ್ವಿ? ಹಲವಾರು ಜಯಂತಿಗಳು ಮಾಡ್ತಾರೆ, ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಮ್ಮ ಸಮಾಜಕ್ಕೆ ಯಾಕೆ ಸರ್ ಈ ತರ? ಯಾಕಂದ್ರೆ ನಂದರು, ಮೌರ್ಯರು, ಕಚೂರಿ ವಂಶಸ್ಥರ ಸಮಾಜ ನಮ್ಮದು. ಇವತ್ತಿನ ದಿವಸ ಶಿವಾಜಿ ಮಹಾಲೆ, ಆಚಾರ್ಯ ಉಪಾಲಿ, ಕರ್ಪೂರಿ ಠಾಕೂರ್, ಸಂತ ಸೇನಾ ಮಹಾರಾಜರು, ಚಂದ್ರಗುಪ್ತ ಮೌರ್ಯ ಇಂಥ ಮಹಾನ್ ಪುರುಷರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಮೂಲಕ ನಾವು ಇಲ್ಲಿವರೆಗೂ ತಗೊಂಡ್ಬಂದಿವಿ ಸರ್. ಇತಿಹಾಸ ದೊಡ್ಡದಿದೆ, ಬಟ್ ನಮಗೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಸರ್ಕಾರ ಸೌಲಭ್ಯ ಕೊಡ್ತಾ ಇಲ್ಲ ಸರ್. ದಯವಿಟ್ಟು ನಮ್ಮ ಕಳಕಳಿ ನಾವು ತಮಗೆ ಮನವಿ ಮಾಡಿಕೊಡ್ತಾ ಇದ್ದೀನಿ ಸರ್. ಇವತ್ತಿನ ದಿನದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಂಗೀತ ಪಾಠಶಾಲೆ ಇಲ್ಲ ಸರ್. ಇವತ್ತು ಕುಣಿಗಲಿಂದ ಕರೆಸಿದೀವಿ ಅಷ್ಟು ಜನಕ್ಕೆ. ಇವತ್ತು ನಾವು ನಮ್ಮ ಕಲಾ ತಂಡ ಪ್ರದರ್ಶನ ಮಾಡೋಕೆ ಈ ಹಿಂದೆ ದೇವರಾಜ ಅರಸು ಜಯಂತಿಯಲ್ಲೂ ಕೂಡ ತಮಗೆ ಪ್ರದರ್ಶನ ಮಾಡಿದ್ದೀವಿ, ಬೆಂಗಳೂರಲ್ಲೂ ಕೂಡ ತೋರಿಸಿದೆ ಸರ್. ಇವತ್ತಿನ ದಿವಸ ನನ್ನ ಒಂದು ಬೇಡಿಕೆ ಸರ್, ಕಳಕಳಿಯ ಬೇಡಿಕೆ ನಮ್ಮ ಹತ್ರ ಈಡೇರಿಸ್ತೀರ ಅಂತ ನನಗೆ ಗೊತ್ತದ. ನಮ್ಮ ಕಲಬುರಗಿ ನಗರದಲ್ಲಿ 2 ಎಕರೆ ಜಮೀನು ಕೊಡ್ಬೇಕು ಸರ್. ಆ ಜಮೀನಲ್ಲಿ ನಾವು ಸಂಗೀತ ಪಾಠಶಾಲೆ, ಮಂಗಳ ವಾದ್ಯ ಪಾಠಶಾಲೆ ತಾವು ಮಾಡಕ್ಕೆ ನಮಗೆ ಸಹಕಾರ ನೀಡಬೇಕಂತೇಳಿ ಈ ವೇದಿಕೆ ಮುಖಾಂತರ ತಮ್ಮ ಕೇಳ್ತಾ ಇದ್ದೇನೆ ಸರ್. ಅದೇ ರೀತಿಯಾಗಿ ಇವತ್ತಿನ ದಿವಸ ಕಾಂಪಿಟೇಷನ್ ಆಗಿದೆ ಸರ್. ನಮ್ಮ ತಲಾಂತರಗಳಿಂದ ನೃತ್ಯ ಮಾಡ್ಕೊತ ಬರ್ತಾ ಇದ್ದಾರೆ. ಬೇರೆ ಬೇರೆ ನಮ್ಮ ನೃತ್ಯನೇ ಅಲ್ಲ, ಬಹಳ ಬೇರೆ ಬೇರೆ ವೃತ್ತಿಯಲ್ಲಿ ಇವತ್ತು UP ಬಿಹಾರದವ್ರು ಬಂದಿದ್ದಾರೆ ಸರ್. ಇವತ್ತು ನಮ್ಮ ಒಂದು ಸಮಾಜಕ್ಕೆ ಒಂದು ನಿಯಮ ಇದೆ, ಮಂಗಳವಾರ ಬಂದ್ ಮಾಡ್ತೀವಿ, ನಮ್ಮದೇ ಅಂತ ದರಪಟ್ಟಿ ಇದೆ. ಅವ್ರು ಯಾವುದೂ ಫಾಲೋ ಮಾಡಲ್ಲ. ನಾವಿರೋದು ನಮ್ಮದು 450 ದುಕಾನ, ಅವ್ರು 40 ದುಕಾನ. ನಾವೇನಾದ್ರೂ ಕೇಳಕ್ ಹೋದ್ರೆ ಏನಾದ್ರು ಕೋಮು ಗಲಭೆ ಮಾಡ್ತಾರಂತ ಒಂದು ಇದು ಸರ್. ದಯವಿಟ್ಟು ನಮ್ಮ ಸಮಾಜದ ಕುಲವೃತ್ತಿಗೂ ಕೂಡ ತಾವು ಸಹಕಾರ ಮಾಡಬೇಕು. ಯಾಕಂದ್ರೆ ಸರ್ ಇವತ್ತಿನ ದಿವಸ ಅವರು ಪ್ರತಿ ಮಂಗಳವಾರ ಚಾಲೂ ಮಾಡ್ತಾರೆ, ನಮ್ಮವರೆಲ್ಲ ಬಂದ್ ಮಾಡ್ತಾರೆ. ಹೀಗಾಗಿ ಅವ್ರಿಗೆ ಸಮಸ್ಯೆ ಆಗ್ತಾ ಇದೆ, ಅದು ಕೂಡ ತಮ್ಮ ಸಮಸ್ಯೆ ಪರಿಹಾರ ಮಾಡಬೇಕು. ಶರಣ ಶೀರ್ಷಿಕೆಯಲ್ಲಿ ಒಂದು ನಮ್ಮ ಸಮಾಜದ ಭವನ ಇದೆ, ಅದಕ್ಕೆ ಮುಂದುವರಿದ ಕಾಮಗಾರಿ ಅಂತೇಳಿ ನಮಗೊಂದು 20 ಲಕ್ಷ ಅನುದಾನ ಕೊಡ್ಬೇಕಂತ ಈ ಒಂದು ವೇದಿಕೆ ಮುಖಾಂತರ ಕೇಳ್ತಾ ಇದ್ದೀನಿ ಸರ್. ಅದೇ ರೀತಿಯಾಗಿ ಇವತ್ತಿನ ದಿವಸ ಸರ್ ಸಭೆ ಸಮಾರಂಭಗಳಲ್ಲಿ ನಮ್ಮ ಸಮಾಜದ ನಿಷೇಧಿತ ಪದ ಬಳಸಿ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಬಹಳ ನೋವು ಮಾಡ್ತಾ ಇದ್ದಾರೆ ಸರ್. ಯಾರು ಧ್ವನಿ ಎತ್ತಾ ಇಲ್ಲ, ವಿಧಾನಸಭೆಯಲ್ಲಿ ಯಾರು ಧ್ವನಿ ಎತ್ತಾ ಇಲ್ಲ ಸರ್. ತಾವು ಒತ್ತಡ ಹಾಕಿ ಇವತ್ತಿನ ದಿವಸ ಆಂಧ್ರ ಪ್ರದೇಶದಲ್ಲಿ ಕಾಯ್ದೆ ರಚನೆ ಆಗಿದೆ, ನಮ್ಮ ಕಲಬುರಗಿ, ನಮ್ಮ ಕರ್ನಾಟಕದಲ್ಲೂ ಕೂಡ ಕಾಯ್ದೆ ರಚನೆ ಆದರೆ ನಮ್ಮ ಸರ್ಕಾರ ಮತ್ತು ನಮಗೆ ಒಂದು ಬೆನ್ನೆಲುಬಾಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಸಮಾಜದವರು ತಲಾಂತರಗಳಿಂದ ಕುಲವೃತ್ತಿ ಮಾಡ್ಕೊತ ಬಂದಿದ್ದಾರೆ, ಅವರಿಗೆ ಬೆನ್ನೆಲುಬೇ ಕುಲವೃತ್ತಿ. ಇವತ್ತಿನ ದಿವಸ ಬೇರೆ ಕಡೆಯವರು ಬಂದು ಕಸಿದ್ಕೊಂಡಂಗಾಗಿದೆ. ಯಾಕಂದ್ರೆ ನಮ್ಮದೇ ನಿಯಮಗಳು ಫಾಲೋ ಮಾಡ್ತಾ ಇಲ್ಲ, ನಮ್ಗೆ ಒಂಥರ ಇದು ಮಾಡ್ತಿದ್ರೆ ಅವ್ರು ಬೆನ್ನೆಲುಬು. ಸಮಾರಂಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಹಾಗೂ ಸಮುದಾಯದ ಸಾಧಕರಿಗೆ ಜಿಲ್ಲಾ ಸವಿತಾ ಸಮಾಜ ಹಾಗೂ ಜಿಲ್ಲಾಡಳಿತದಿಂದ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಲ್ಲಹಂಗರ್ಗ ಸರ್ಕಾರಿ ಪ್ರೌಢಶಾಲೆಯ ಶ್ರೀನಿವಾಸ್ ನಾಲ್ವಾರ್ಕರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ದತ್ತಪ್ಪ ಸಾಗನೂರ್, ಜಿಲ್ಲಾಧಿಕಾರಿಗಳ ಕಚೇರಿ ಚುನಾವಣೆಯ ಶಾಖೆಯ ತಹಸೀಲ್ದಾರ್ ಪಂಪಯ್ಯ ಸೇರಿದಂತೆ ಸಮುದಾಯದ ಅನೇಕರು ಭಾಗವಹಿಸಿದ್ದರು. ಸಾರಿಗೆ ಬಸ್ ಹಾಗೂ ದ್ವಿಚಕ್ರ ವಾಹನದ ನಡುವೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ 5 ಸಾವನ್ನಪ್ಪಿದ್ದು ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂಥಣಿ ಕಮಾನ್ ಬಳಿ ನಡೆದಿದೆ. ಆಂಜನೇಯ, ಗಂಗಮ್ಮ, 1.5 ವರ್ಷದ ಹನುಮಂತ್, 5 ವರ್ಷದ ಪವಿತ್ರ, 3 ವರ್ಷದ ರಾಯಪ್ಪ ಮೃತ ದುರ್ದೈವಿಗಳು ಎಂದು ತಿಳಿದು ಬಂದಿದೆ. ಅಪಘಾತದಲ್ಲಿ ಮೃತಪಟ್ಟವರೆಲ್ಲರೂ ಲಿಂಗಸುಗೂರು ತಾಲೂಕಿನ ಗುಡಂಗುಂಟಿ ಗ್ರಾಮದವರಾಗಿದ್ದು, ಶಹಾಪುರ ತಾಲೂಕಿನ ಹಳಿಸಗರ ಗ್ರಾಮಕ್ಕೆ ಮಕ್ಕಳೊಂದಿಗೆ ಬಂದಿದ್ದ ದಂಪತಿಗಳು ಮರಳಿ ಗ್ರಾಮಕ್ಕೆ ಹೋಗುವಾಗ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಈ ಕುರಿತು ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಯಾವ ಹಳಿ ಸಾಗರ ನೋಡ್ರಿ ತಮ್ಮನ ಮಕ್ಕಳು ಅವನ ಮಕ್ಕಳು ಅಲ್ಲ ಅಂತಪ್ಪ ನನ್ನ ಮಕ್ಕಳು ಅಂತ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾನವೀಯ ಕಲ್ಯಾಣ ಟ್ರಸ್ಟ್ ವತಿಯಿಂದ ನೂತನವಾಗಿ ಸ್ಥಾಪಿಸಲಾದ ಅರುಜೀವ ಸಮಗ್ರ ಆರೋಗ್ಯ ಕೇಂದ್ರ ಉದ್ಘಾಟನೆ. ಅದ್ದೂರಿಯಾಗಿ ಜರುಗಿದ ಸವಿತಾ ಮಹರ್ಷಿ ನೂತನ ದೇವಸ್ಥಾನ ಉದ್ಘಾಟನಾ ಸಮಾರಂಭ. ಸನ್ರೈಸ್ ಆಸ್ಪತ್ರೆಯಲ್ಲಿ ನೂತನ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗ ಉದ್ಘಾಟನೆ. ಜಿಲ್ಲಾಡಳಿತ ಸವಿತಾ ಸಮಾಜದ ವತಿಯಿಂದ ಸವಿತಾ ಮಹರ್ಷಿ ಜಯಂತಿ ಅದ್ದೂರಿ ಆಚರಣೆ. ಭೀಕರ ಅಪಘಾತ, 3 ಮಕ್ಕಳು ಸೇರಿ ಒಂದೇ ಕುಟುಂಬದ 5 ದಾರುಣ ಸಾವು. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.